ಎಲ್ಲರಿಗೂ ವೆಲ್ಕಮ್ ಟು ಸಂಧ್ಯಾ ವರ್ಲ್ಡ್ ಜೋನ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿವತ್ತು ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ರಕ್ತ ಸಂಬಂಧಕ್ಕಿಂತ ರಸ್ತೆಯಲ್ಲಿ ಹೋಗೋ ಸಂಬಂಧಗಳೇ ಅತ್ಯಂತ ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಅವರಲ್ಲಿ ರಸ್ತೆಯಲ್ಲಿ ಆಗುವಂಥ ಒಂದು ಸಂಬಂಧ ಅಂದರೆ, ಉದಾಹರಣೆಗೆ ಹೇಳ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿ ಕೂತಿರ್ತಾರೆ. ಅವರೇನೋ ನೀರು ಬಾಟ್ಲ್ ಕುಡಿಬೇಕಾರೆ ಅಥವಾ ನೀರು ಬೇಕಾದ್ರೆ ನೀರು ಬೇಕೇನಮ್ಮ, ಅಥವಾ ಏನೋ ತಿಂತಾ ಇರ್ಬೇಕಾದ್ರೆ ತಗೊಳ್ಳಿ, ಇರಲಿ ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳುವಂಥ ಒಂದು ಮನಸ್ಥಿತಿ ಅವರಲ್ಲಿ ಇರುತ್ತೆ. ಆ ಒಂದು ಮನಸ್ಥಿತಿಯಲ್ಲಿ ನಿಷ್ಕಲ್ಮಶವಾಗಿರುತ್ತೆ. ಒಂದು ಒಂದು ಮೃದು ಸ್ವಭಾವ ಅಥವಾ ಒಂದು ಕರುಣೆ, ಒಂದು ಸಹನೆ ಅನ್ನುವಂಥ ಒಂದು ಸ್ವಭಾವ ಇರುತ್ತೆ ಅವರಲ್ಲಿ. ಯಾವುದೇ ಒಂದು ವೈರತ್ವ ಭಾವ ಇರಲ್ಲ, ಯಾವುದೇ ಒಂದು ವೈರಿತನ ಅವರಲ್ಲಿ ಇರೋದೇ ಇಲ್ಲ. ಅಂಥ ಒಂದು ಸ್ವಭಾವ ಅವರಲ್ಲಿರುತ್ತೆ. ಆದರೆ ನಮ್ಮ ರಕ್ತ ಸಂಬಂಧದಲ್ಲಿ ಇರ್ತಾರಲ್ಲ, ದೂರಲ್ಲೇ ಕತ್ತಿ ಮಸ್ತಾ ಇರ್ತಾರೆ, ದೂರಲ್ಲಿ ನಿಂತ್ಕೊಂಡೇ ನಮ್ಮ ಬೆನ್ನಿಂದ ಚೂರಿ ಹಾಕ್ತಾರೆ. ಅಂಥ ಒಂದು ನಮ್ಮ ಎದುರಿಗೆ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅಯ್ಯೋ ಬಾರೆ, ಅಯ್ಯೋ ಹೋಗೆ, ಅಯ್ಯೋ ಕೂತ್ಕಳೆ, ಅಯ್ಯೋ ನಿಂತ್ಕಳೆ, ಅಥವಾ ಅಯ್ಯೋ ತಿನ್ನೆ, ಅಯ್ಯೋ ಬಾರೆ ಅನ್ನುವಂಥ ಒಂದು ಸ್ವಭಾವ ಇರುತ್ತೆ. ಆದರೆ ಬೆನ್ನು ಹಿಂದೆ ಇರುತ್ತಲ್ಲ, ಅವ್ರ ಮನಸ್ಸಲ್ಲಿ ಇರೋದನ್ನು ಕತ್ತಿ ಮಸಿಯೋದು, ಹೊಟ್ಟೆ ಉರಿ, ಆ ಒಂದು ಸ್ವಭಾವ ಯಾರಿಗೂ ಕಾಣಲ್ಲ. ಬೆನ್ನಿಂದೆ ನಿಂತ್ಕೊಂಡು ನಮ್ಮ ಒಂದು ವೈರತ್ವವನ್ನು ಬಯಸ್ತಾರೆ, ಅಂಥ ಒಂದು ಸ್ವಭಾವದವರು. ಆದರೆ ಅಂಥ ಸ್ವಭಾವಕ್ಕಿಂತ ನಾವು ಈ ರಸ್ತೆಯಲ್ಲಿ ಆಗತ್ತಾರಲ್ಲ, ನಮ್ಮ ಪರವಾಗಿ ಒಂದು ಎರಡೇ ಸೆಕೆಂಡ್ ನಮ್ಮ ಪರವಾಗಿ ಯೋಚನೆ ಮಾಡ್ತಾರಲ್ಲ, ಅವರು ಅತ್ಯಂತ ಉತ್ತಮ ಅಂತ ಹೇಳ್ಬೋದು. ಅವರಿಗೂ ಮತ್ತು ಈ ರಕ್ತ ಸಂಬಂಧಿಗಳು ಒಂದು ಚೂರು ಇದೇ ಇರಲ್ಲ, ಅಷ್ಟೊಂದು ವರ್ಸ್ಟ್ ಇರ್ತಾರೆ. ಇನ್ನು ಕೆಲವರು ಒಳ್ಳೆಯ ರಕ್ತ ಸಂಬಂಧಿಗಳಿರ್ತಾರೆ, ಪ್ರಾಣ ಕೊಡುವಂಥ ರಕ್ತ ಸಂಬಂಧಿಗಳಿರ್ತಾರೆ. ಆದರೆ ಕೆಲವೊಬ್ರು ಇರ್ತಾರಲ್ಲ, ನಮ್ಮ ಹಿಂದೆ ನಿಂತ್ಕೊಂಡು ವೈರತ್ವವನ್ನು ಬಯಸೋರು ತುಂಬ ಜನ ಇರ್ತಾರೆ. ಇಂಥ ಸಂಬಂಧಿಕರು ನಮಗೆ ಬೇಡವೇ ಬೇಡ ಅಂತ ಅನಿಸ್ಬಿಡುತ್ತೆ. ಒಂದೊಂದ್ಸಲ ಯೋಚನೆ ಆಗುತ್ತೆ, ನಾವು ಇವ್ರಿಗೆ ಏನು ಮಾಡಿದ್ದೀವಿ? ನಾವು ಇವ್ರಿಗೆ ಈ ಥರ ನಮ್ಮಲ್ಲಿ ಕತ್ತಿ ಮಸಿತಾರಲ್ವ, ಅಥವಾ ಈ ಥರ ನಮ್ಮಲ್ಲಿ ವೈರತ್ವ ಬೆಳೆಸ್ತಾ ಇದ್ದಾರಲ್ಲ, ಏನು ಮಾಡಿದ್ದೀವಿ ನಾವು ಇವರಿಗೆ? ಏನು ಮಾಡಿದ್ದೀವಿ ಅನ್ನುವಂಥ ಯೋಚನೆ ಬಂದ್ಬಿಡುತ್ತೆ. ಸುಮ್ಮನೆ ನಮ್ಮಲ್ಲಿ ಭೇದ ಭಾವ ಹುಟ್ಟಾಕೊಳ್ಳೋದು, ಏನೋ ಒಂಥರ ಮನೋಭಾವ ಹುಟ್ಟತ್ತೆ. ಅಂಥವರು ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಬೆನ್ನಿಂದನೇ ತುಂಬ ಪಿತೂರಿ ಮಾಡ್ತಾ ಇರ್ತಾರೆ. ನೋಡ್ತಿರ್ಬೋದು, ಎಲ್ಲ ಸಂಬಂಧಿಕರಲ್ಲೂ ನೋಡ್ಬೋದು ನೀವು. ಕೆಲವರು ಒಳ್ಳೆ ಸಂಬಂಧಿಕರು ಇರ್ತಾರೆ, ತುಂಬ ಒಳ್ಳೆ ಸಂಬಂಧಿಕರು ಇರ್ತಾರೆ, ಜೀವ ಕೊಡುವಂಥ ಸಂಬಂಧಿಕರು ಇರ್ತಾರೆ. ಇಂಥ ಸಂಬಂಧಿಕರಲ್ಲಿ ನಮ್ಮ ಒಂದು ರಕ್ತ ಸಂಬಂಧಿಕದಲ್ಲೇ ನಮ್ಮ ಒಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ತುಂಬ ಜನ ಇರ್ತಾರೆ, ನಮ್ಮವನ್ನು ಕುಗ್ಗಿಸ್ಲಿಕ್ಕೂ ತುಂಬ ಜನ ಇರ್ತಾರೆ. ಅಂಥ ಒಂದು ಜನ ನಮ್ಮ ರಕ್ತ ಸಂಬಂಧಿಕರು ಇರ್ತಾರೆ. ನಮ್ಮಲ್ಲಿ ರಸ್ತೆಯಲ್ಲಿ ಏನೋ ಒಂದು 2 ನಿಮಿಷ ನಮ್ಮ ಜೊತೆಲಿ ಕೂತು, ಅಥವಾ ನಾನು ಈಗ ಊರಿಗೆ ಎಲ್ಲ ಹೋಗಬೇಕಿದ್ರೆ, ಜರ್ನಿ ಮಾಡಬೇಕಿದ್ರೆ, ಒಂದು ನೈಟ್ ಔಟ್ ಜರ್ನಿ ಆಗುತ್ತೆ. ಅವಾಗನೇ ಎಷ್ಟೋ ಕೇರ್ ತೊಗೋತಾರೆ. ಅಕ್ಕಪಕ್ಕದಲ್ಲಿ ಕೂತವರು ತುಂಬ ಕೇರ್ ತೊಗೋತಾರೆ. ಎಲ್ಲಿಗೆ ಹೋಗ್ಬೇಕಮ್ಮ, ಎಷ್ಟು ದೂರ ಆಗುತ್ತೆ ಮನೆ, ಅಲ್ಲಿಂದ ಹೋದ ತಕ್ಷಣ ಏನು ನಿಮಗೆ ಕರ್ಕೊಂಡು ಹೋಗಿ ಬರ್ತಾರಾ, ಅಥವಾ ನಿಮಗೆ ಅಲ್ಲಿಂದ ಬಸ್ ಇದೆಯಾ, ಆಟೋ ಹೋಗ್ಬೇಕೋ ಅಂತ ತುಂಬ ಯೋಚನೆ ಮಾಡಿ ವಿಚಾರಿಸ್ತಾರೆ. ಪಾಪ ನಮ್ಮನ್ನು ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ತಾರೆ. ಅಂಥ ಸಂಬಂಧಿಕರೇ ಬೆಟರ್ ಅಂತ ಹೇಳ್ತೀನಿ ನಾನು. ತುಂಬ ಒಳ್ಳೆಯವರು ಅಂಥ ಸಂಬಂಧಿಕರು. ಆದರೆ ಈ ಬೆನ್ನಿಂದ ಚೂರಿ ಹಾಕ್ತಾರಲ್ಲ, ಅಥವಾ ನಮ್ಮ ರಕ್ತ ಸಂಬಂಧಿಕಗಳೇ ಇರ್ಬೋದು, ಏನೋ ಒಂದು ವೈರತ್ವ, ಏನೋ ಒಂದು ನಮ್ಮಲ್ಲಿ ಒಳ್ಳೇದು ಕಾಣೋದಕ್ಕೆ ಆಗಲ್ಲ. ಅವರಿಗೆ ಒಳ್ಳೆಯದನ್ನೇ ಬಯಸೋದೇ ಇಲ್ಲ. ಕೆಲವೊಬ್ಬರು ತುಂಬ ಚೆನ್ನಾಗಿ ನಮ್ಮನ್ನು ಒಳ್ಳೇದು ಬಯಸ್ತಾರೆ, ನಮ್ಮ ಜೀವಕ್ಕೆ ಜೀವ ಕೊಡುವಂಥ ಒಂದು ಸಂಬಂಧಿಕರು ಇರ್ತಾರೆ. ಅದೇ ಜೀವ ತೆಗೆಯೋ ಸಂಬಂಧಿಕರು ಇದ್ದಾರೆ ಅಂತ ಹೇಳ್ಬೋದು. ಆದ್ದರಿಂದ ಇಂಥ ಒಂದು ಸಂಬಂಧಿಕರಿಗಿಂತ ರಸ್ತೆಯಲ್ಲಿ ಹೋಗೋ ಸಂಬಂಧಗಳೇ ರಕ್ತ ಸಂಬಂಧಕ್ಕಿಂತ ಬೆಟರು ಅಂತ ಹೇಳ್ಬೋದು. ಅಂಥ ಒಂದು ನಮ್ಮ ಸಂಬಂಧಿಕರು ಇವತ್ತು ನಾವು ನೋಡ್ಬೋದು. ಈ ರಕ್ತ ಸಂಬಂಧಿಕಗಳು ಹೇಗಂದರೆ, ಅವ್ರಿಗೆ ಹೆಲ್ಪ್ ಬೇಕಾದಾಗ ಮಾತ್ರ ನಾವು ನೆನಪಾಗ್ತೀವಿ, ಬಾಕಿ ಟೈಮ್ದಲ್ಲಿ ನಾವು ನೆನಪೇ ಆಗಲ್ಲ. ಅವ್ರು ಹೆಲ್ಪ್ ಬೇಕಂದ್ರೆ ನಮ್ಮನ್ನು ಎಷ್ಟೊತ್ತು ಬೇಕಾದರೂ ನೆನೆಸ್ಕೊಳ್ತಾರೆ, ನಮ್ಮನ್ನು ಹೇಗೆ ಬೇಕಾದರೂ ವಿಚಾರಿಸ್ಕೊಳ್ತಾರೆ. ಊಟ ಮಾಡಿದ್ಯಾ, ತಿಂದ್ಯಾ, ಏನು ಹೇಗಿದ್ಯಾ ವಿಚಾರಿಸ್ಕೊತಾರೆ ಅವ್ರಿಗೆ. ಆವಾಗ ನಾವು ಅನ್ಕೋಬೇಕು, ಇವರಿಗೇನೋ ನಮ್ಮಿಂದ ಹೆಲ್ಪ್ ಆಗಬೇಕು, ಇವಾಗ ನಾವು ನೆನಪಾಗಿದೆ ಅಂತ ಅನ್ಕೋಬೇಕು. ನಮ್ಮಿಂದ ಹೆಲ್ಪ್ ಮಾಡ್ಕೊಂಡಾದ ತಕ್ಷಣ ಮರ್ತೇ ಬಿಡ್ತಾರೆ, ನೀವ್ಯಾರೋ ನಾನ್ಯಾರೋ. ಅದೇ ಅವರಿಗೆ ಹೆಲ್ಪ್ ಮಾಡುವವರಿಗಷ್ಟೇ ನೆನಪಿರ್ತೀವಿ,
ಬಾಕಿ ಟೈಮ್ದಲ್ಲಿ ನಾವು ನೆನಪಿರಲ್ಲ. ಅಂಥ ಒಂದು ಸಂಬಂಧಿಕರು, ರಕ್ತ ಸಂಬಂಧಿಕರು ಇರ್ತಾರೆ. ಎಲ್ಲರಿಗೂ ಅನುಭವ ಆಗಿರುತ್ತೆ, ಇದು ಗೊತ್ತಿರ್ಬೋದು ಎಲ್ಲರಿಗೂ. ಅವಶ್ಯಕತೆ ಇದ್ದಾಗ ಮಾತ್ರ ಸಂಬಂಧ ಬೆಳಿತೇವೆ ಹೊರತು ಅವಶ್ಯಕತೆ ಮುಗಿದ್ಮೇಲೆ ನೀನ್ಯಾರು ನಾನ್ಯಾರು ಅನ್ನುವಂಥ ಒಂದು ಈ ರಕ್ತ ಸಂಬಂಧಗಳು ನಮಗೆ ಬೇಕಾ ಅನಿಸ್ತದೆ ಅಲ್ವಾ. ತಾವು ತಮ್ಮವರಷ್ಟೇ ಅನ್ನುವಂಥ ಒಂದು ಈ ಕಟ್ಟುಪಾಡನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಈ ರಕ್ತ ಸಂಬಂಧದಲ್ಲಿ. ಅದು ಯಾರೇ ಇರ್ಬೋದು, ಅಣ್ಣ ತಮ್ಮ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಯಾರ್ಯಾರೇ ಇರ್ಬೋದು ಸಂಬಂಧಿಕರು. ಅವ್ರು ಏನೋ ಮಾಡ್ಕೊಂಡು ಹೋಗಲಿ ಬಿಡಿ, ನಮಗೇನು. ನಾನು ನಮ್ಮ ಮಕ್ಕಳು ಸರಿಯಾಗಿದ್ದರೆ ಸಾಕು, ನಮ್ಮದೇ ಆಗಿದ್ದರೆ ಸಾಕು. ಅವ್ರು ಯಾರು ನಮ್ಮ ಸಂಬಂಧಿಕರು ಅಷ್ಟೇ, ಅವ್ರು ನೋಡ್ಕೋತಾರೆ, ನಮಗೆ ಯಾತಕ್ಕೆ ಅನ್ನುವಂಥ ಇದಿರುತ್ತೆ, ಮನಸ್ಥಿತಿ ಇರುತ್ತೆ. ಆದರೆ ಹೆಲ್ಪ್ ಬೇಕಾದಾಗ ನಮ್ಮವರು, ನಮ್ಮ ಕುಟುಂಬದವರು, ನಮ್ಮವರೇ ಅನ್ನುವಂಥ ಒಂದು ಪ್ರೀತಿ ವಾತ್ಸಲ್ಯ ಉಕ್ಕು ಹರಿದು ಬಿಡುತ್ತೆ ಆ ಥರ ಒಂದು ರಕ್ತ ಸಂಬಂಧ. ಈ ರಕ್ತ ಸಂಬಂಧಿಗಳು ಅವಕಾಶವಾದಿಗಳು. ಅವ್ರಲ್ಲಿ ಏನಾದರೂ ಒಂದು ಹೆಲ್ಪ್ ಆಗಬೇಕು, ಅವ್ರಿಗೇನಾದರೂ ಒಂದು ನಮ್ಮಿಂದ ಸಹಾಯ ಆಗಬೇಕು ಅಂದರೆ ನಮ್ಮ ಕಾಲಡಿಗೆ ಹೋಗಿ ಹೇಳ್ತಾರೆ, ಏನು ಬೇಕಾದರೂ ಮಾಡ್ತಾರೆ ನಮಗಾಗಿ. ಅವಾಗ ನಮಗೆ ಒಂದು ಹೆಲ್ಪ್ ಆಗಬೇಕು ನಮ್ಮಿಂದ ಅಂತಂದಾಗ. ಆದರೆ ಹೆಲ್ಪ್ ಮಾಡ್ಕೊಂಡಷ್ಟು ಹೊತ್ತಷ್ಟೇ ಮರ್ತೇ ಹೋಗ್ಬಿಡ್ತಾರೆ. ಆದರೆ ರಕ್ತ ಸಂಬಂಧಿಗಳಿಂದ ರಸ್ತೆಯಲ್ಲಿ ಹೋಗಿರ್ತಾರಲ್ಲ, ಬಸ್ಸಲ್ಲಿ ಏನೋ ಒಬ್ಬರಿಗೆ ಚೀಲ ಎತ್ಕೊಡೋದು, ಬಸ್ಸಲ್ಲಿ ಹೆಲ್ಪ್ ಮಾಡೋದು ಅಥವಾ ಸೀಟ್ ಬಿಟ್ಕೊಡೋದು. ಏನು ಮಾಡಿದ್ರೆ ಮನೆಗೆ ಹೋಗಿ ಹೇಳ್ತಾರೆ ಅವರು, ಪಾಪ ಯಾವುದೋ ಪುಣ್ಯದ ಗೀತಿ ನಂಗೆ ಸೀಟ್ ಬಿಟ್ಕೊಟ್ಲು, ಪಾಪ ಯಾವುದೋ ಪುಣ್ಯದ ಗೀತಿ ನನಗೆ ಬ್ಯಾಗ್ ತೆಗೆದು ಮೇಲೆ ಎತ್ಕೊಟ್ಲು, ನೀರು ಕೊಟ್ಟರು ಅಂತ ಅವರು ಹೇಳ್ತಾ ಇರ್ತಾರೆ. ಮನೆಗೆ ಹೋಗಿ ತುಂಬ ಜನದ ಹತ್ರ ಹೇಳ್ತಾ ಇರ್ತಾರೆ. ಆದರೆ ಇವರು ಹಾಗಲ್ಲ, ರಕ್ತ ಸಂಬಂಧಿಗಳು ಹಾಗಲ್ಲ. ಮಾಡೋದನ್ನು ನೆನಗುಣ ಇರಲ್ಲ, ಮಾಡಿದಷ್ಟೇ ಹೊತ್ತಿರುತ್ತೆ ಅವ್ರಿಗೆ ನೆನಪಲ್ಲಿ. ಅದ್ರ ನಂತರ ನೆನಪು ಇರೋದೇ ಇಲ್ಲ, ಮರ್ತೇ ಬಿಡ್ತಾರೆ. ಅಂಥ ಒಂದು ಸಂಬಂಧಿಕರು ನಮ್ಮ ರಕ್ತ ಸಂಬಂಧಿಕರು ಇರ್ತಾರೆ. ನಿಜವಾಗ್ಲೂ ಫ್ರೆಂಡ್ಸ್, ಈಗಿನ ಜನ್ರೇಷನಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ರಕ್ತ ಸಂಬಂಧಿಕರುಗಳ ಜೊತೆ ಒಡನಾಟ ಮಾಡೋದಕ್ಕಿಂತ ಹೊರಗಿನವ್ರ ಜೊತೆ ಒಡನಾಟ ಮಾಡೋದೇ ತುಂಬ ನಾವು. ಯಾಕಂದರೆ ಒಬ್ರಿಗೊಬ್ರು ಕನೆಕ್ಟೇ ಇಲ್ಲ, ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ವೈರತ್ವ, ಹೊಟ್ಟೆ ಕಿಚ್ಚು, ಒಬ್ರು ಬೆಳವಣಿಗೆ ಇನ್ನೊಬ್ರು ಕಾಣಲ್ಲ. ಆದರೆ ಹೊರಗಿನ ಪ್ರಪಂಚದ ಜನರ ಜೊತೆಗೆ ಆ ಥರ ಇರಲ್ಲ, ಯಾರಿಗೂ ಆ ಥರ ಇರಲ್ಲ. ಅವ್ರವ್ರ ಮನಸ್ಥಿತಿ ತುಂಬ ಒಳ್ಳೆ ಇರುತ್ತೆ. ಯಾರು ಬೆಳೆದ್ರೇನು, ಯಾರು ಬೆಟ್ರೆ ಎಷ್ಟು, ನಮ್ಮಷ್ಟು ನಾವು ನೋಡ್ಕೊಳ್ವ ಅಂತ ಆ ಒಂದು ಭಾವನೆ ಇರುತ್ತೆ. ಆದರೆ ರಕ್ತ ಸಂಬಂಧಿಗಳು ಆಗಲ್ಲ. ಇನ್ನೊಬ್ರು ನೋಡಿ ಒಬ್ಬರನ್ನ ಕರ್ಬುತ್ತಾರೆ, ನಮ್ಮ ಕಡೆಗೆ ಹೇಳ್ತಾರೆ ಕರ್ಬುದು ಅಂತಾರೆ, ಅಂದರೆ ಉರ್ಕೊಳ್ಳೋದು ಅಥವಾ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು ಅಂತ ಹೇಳೋದು. ಆದ್ದರಿಂದ ಫ್ರೆಂಡ್ಸ್, ನನ್ನ ಪ್ರಕಾರ ರಕ್ತ ಸಂಬಂಧಗಳಿಗಿಂತ ರಸ್ತೆಯಲ್ಲಿ ಆಗುವಂಥ ಒಂದು ಸಂಬಂಧಿಕರುಗಳೇ ಉತ್ತಮ ಅಂತ ಹೇಳ್ಬೋದು. ನಾನು ಹೇಳಿರೋ ಮಾತು ನಿಮಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ತಪ್ಪು ಹೇಳಿದರೆ ತಪ್ಪು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು.